ನನಗೆ ಗೊತ್ತು ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಬೇಕು, ಮೋಟಿವೇಶನ್ ಬೇಕು ಅಂತ. ಬಟ್ ನಾನಿಲ್ಲಿರೋದು ನಿಮಗೆ ಎಂಟರ್ಟೈನ್ ಮಾಡೋದಕ್ಕಾಗಲಿ ಮೋಟಿವೇಟ್ ಮಾಡೋದಕ್ಕಾಗಲಿ ಅಲ್ಲ. ನಾನಿಲ್ಲಿರೋದು ನಿಮಗೆ ಇನ್ಸ್ಪೈರ್ ಮಾಡೋದಕ್ಕೆ. ಇನ್ಸ್ಪೈರ್ ಅಂತ ಅಂದರೆ ನನ್ನನ್ನು ನೋಡಿ ನೀವು ಇನ್ಸ್ಪೈರ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಾನು ಹೇಳೋ ಸ್ಟೋರಿನ ಕೇಳಿಸ್ಕೊಂಡು, ನಾನು ಹೇಳೋ ವಿಷಯಗಳನ್ನ ಕೇಳಿಸ್ಕೊಂಡು ನೀವು ಇನ್ಸ್ಪೈರ್ ಆಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಅದಕ್ಕೆ ಇವತ್ತು ನಿಮಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯನ ತಂದಿದ್ದೀನಿ. ಮಿಸ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಅಂಬಾನಿಯಿಂದ ಹಿಡಿದು ಇವತ್ತಿನ ಯಾವುದೋ ರೋಡಲ್ಲಿ ಸ್ಟಾರ್ಟ್ ಆಗ್ತಾರೋ ಒಬ್ಬ ಸ್ಟಾರ್ಟಪ್ ಫೌಂಡರ್ವರೆಗೂ ಈ ಸ್ಕಿಲ್ಸು ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ವಿಷಯದಲ್ಲಿ ಪ್ರೋ ಆಗಬೇಕು ಅಂತ ಅಂದರೆ ಆ ವಿಷಯದ ಬೇಸಿಕ್ಸಲ್ಲಿ ನೀವು ಪ್ರೋ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಅದೇ ಥರ ಒಂದು ಬೇಸಿಕ್ ವಿಷಯನ ನಾನು ಇವತ್ತು ತಂದಿದ್ದೀನಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ನೀವು ಮುಂದೆ ಒಂದಿನ ಸ್ಟಾರ್ಟಪ್ ಫೌಂಡರ್ ಆರ್ ಬಿಸ್ನೆಸ್ ಓನರ್ ಆಗಬೇಕು ಅಂತ ಅಂದರೆ ನಿಮ್ಮ ಸ್ಟ್ರಾಂಗ್ ವಿಷನ್, ಕ್ರಿಯೇಟಿವಿಟಿ, ಸ್ಟ್ರಾಂಗ್ ಕಮ್ಯುನಿಕೇಷನ್, ಲೀಡರ್ಶಿಪ್, ಫಿನಾನ್ಷಿಯಲ್ ಲಿಟ್ರಸಿ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಅಡ್ಯಾಪ್ಟಬಿಲಿಟಿ ಆ್ಯಂಡ್ ರೆಸಿಲಿಯನ್ಸು ತುಂಬ ಇಂಪಾರ್ಟೆಂಟ್. ಅದಷ್ಟೇ ಅಲ್ಲದೆ ಒಬ್ಬ ಎಫೆಕ್ಟಿವ್ ಸ್ಟಾರ್ಟಪ್ ಫೌಂಡರು ಅವನ ಟೀಮ್ ಬಿಲ್ಡ್ ಮಾಡೋದ್ರಲ್ಲಿ, ಟೈಮ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಆ್ಯಂಡ್ ಅವನ ಕಂಪ್ನೀಲಿ ಒಂದು ಪಾಸಿಟಿವ್ ಕಲ್ಚರ್ನ ಕ್ರಿಯೇಟ್ ಮಾಡೋದ್ರಲ್ಲಿ ತುಂಬ ಸ್ಕಿಲ್ಡ್ ಆಗಿರ್ತಾನೆ. ಅದನ್ನೆಲ್ಲ ಇವತ್ತು ಇನ್ ಡೀಟೇಲ್ಡಾಗಿ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಆದಷ್ಟು ಒಳ್ಳೆ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನೋ ನನ್ನ ಈ ಒಳ್ಳೆ ಉದ್ದೇಶಕ್ಕೆ ನಾನು ನಿಮ್ಮ ಹತ್ರ ಕೇಳೋದು ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಅಷ್ಟೇ. ಅದಾದಮೇಲೆ ನನ್ನ ಯಾವ ವೀಡಿಯೋಸಿಂದ ಯಾವ ಕಂಟೆಂಟ್ ನಿಮಗೆ ತುಂಬ ಇಷ್ಟ ಆಗ್ತಿದೆ ಆ್ಯಂಡ್ ಏನು ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಆರ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಡೈರೆಕ್ಟಾಗಿ DM ಮಾಡಿ. ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಈ ಬೇಸಿಕ್ ಸ್ಕಿಲ್ಸಲ್ಲಿ ಫಸ್ಟ್ ಒನ್ ವಿಷನ್ ಆ್ಯಂಡ್ ಕ್ರಿಯೇಟಿವಿಟಿ. ಇನ್ ದ ಸೆನ್ಸ್ ಒಂದು ಯುನೀಕ್ ಸೊಲ್ಯೂಷನ್ನ ನೀವು ವಿಜುವಲೈಸ್ ಮಾಡೋ ಎಬಿಲಿಟಿ ಇರಬೇಕು. ಆಮೇಲೆ ನಮ್ಮ ಜನರಿಗೆ ತುಂಬ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನೇ ಸಿಕ್ಕಿರಲ್ಲ. ಆ ಪ್ರಾಬ್ಲಮ್ಸ್ ಏನು ಅಂತ ನೀವು ಐಡೆಂಟಿಫೈ ಮಾಡೋ ಥರ ಇರಬೇಕು. ಆ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಾದ್ಮೇಲೆ ಅದಕ್ಕೆ ನೀವು ಒಂದು ಗ್ರೌಂಡ್ ಬ್ರೇಕಿಂಗ್ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಕ್ರಿಯೇಟ್ ಮಾಡೋ ಥರ ಇರಬೇಕು. ಸೆಕೆಂಡ್ ಒನ್ ಸ್ಟ್ರಾಂಗ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂತ ಅಂದರೆ ಎಲ್ಲ ಇಂಗ್ಲೀಷ್ ಅಂತ ಹೇಳ್ತಾರೆ, ಬಟ್ ನನ್ನ ಪ್ರಕಾರ ಕಮ್ಯುನಿಕೇಷನ್ ಅಂದರೆ ಇಂಗ್ಲೀಷ್ ಅಲ್ಲ. ನಮ್ಮ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಹೇಳಬೇಕು ಅಂತ ಅಂದರೆ ನಿಮ್ಮ ಕಂಪ್ನಿ ವಿಷನ್ನ ನಿಮ್ಮ ಇನ್ವೆಸ್ಟರ್ಸಿಗೆ ಕ್ಲಿಯರಾಗಿ ಎಕ್ಸ್ಪ್ರೆಸ್ ಮಾಡಬೇಕು. ಆ್ಯಂಡ್ ನಿಮ್ಮ ಟೀಮ್ನ ನೀವು ಮೋಟಿವೇಟ್ ಮಾಡೋ ಥರ ಇರಬೇಕು. ಆಮೇಲೆ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಇದೆ ಅಂತ ಅಂದರೆ ನಿಮ್ಮ ಕಸ್ಟಮರ್ಸ್ ಹತ್ರ ನೀವು ಅದನ್ನು ತೊಗೊಂಡೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡೋ ಥರ ಇರಬೇಕು. ಥರ್ಡ್ ಒನ್ ಲೀಡರ್ಶಿಪ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್. ಬೇರೆಯವ್ರನ್ನ ನೀವು ಮೋಟಿವೇಟ್ ಮಾಡೋ ಥರ ಇರಬೇಕು. ನಿಮ್ಮ ಕಂಪ್ನೀಲಿ ಒಂದು ಸ್ಟ್ರಾಂಗ್ ಬಾಂಡ್ ಇರೋ ಅಂಥ ಒಂದು ಯುನೈಟೆಡ್ ಟೀಮ್ನ ನೀವು ಬಿಲ್ಡ್ ಮಾಡಬೇಕು. ಅದಾದಮೇಲೆ ನಿಮ್ಮ ಕಂಪ್ನಿ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಆ ಟೀಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಕೊಡೋ ಥರ ಇರಬೇಕು. ಫೋರ್ತ್ ಒನ್ ಫಿನಾನ್ಷಿಯಲ್ ಲಿಟ್ರೇಸಿ. ನಿಮ್ಮ ಕಂಪ್ನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ನೀವು ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು. ಅದಾದಮೇಲೆ ಕ್ಯಾಶ್ ಫ್ಲೋನ ಕ್ಲೀನಾಗಿ ಮ್ಯಾನೇಜ್ ಮಾಡಬೇಕು. ಕ್ಯಾಶ್ ಫ್ಲೋ ಅಂತ ಅಂದರೆ ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಒಂದು ಪ್ರಾಜೆಕ್ಟ್ನ ತೊಗೊಂಡಿದ್ದೀರಾ, ನಿಮ್ಮ ಹತ್ರ ಒಂದು ಪ್ರಾಜೆಕ್ಟ್ ಇದೆ ಆ್ಯಂಡ್ ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇದೆ. ಸೊ ನೀವು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಆಗೋ ತನಕ ಅದೇ ಅಮೌಂಟ್ನ ಯೂಸ್ ಮಾಡಬೇಕು. ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀರಾ ಅನ್ನೋದಷ್ಟೇ ಈ ಕ್ಯಾಶ್ ಫ್ಲೋ. ಅಂದರೆ ಆ ಪ್ರಾಜೆಕ್ಟ್ ಅರ್ಧಕ್ಕೆ ನೀವು ದುಡ್ಡು ಖಾಲಿ ಮಾಡ್ಕೊಂಡ್ರೆ ನಿಮಗೆ ತುಂಬ ರಿಸ್ಕ್ ತಗೊಳ್ಳೋ ಸಿಚುಯೇಷನ್ ಬರ್ಬೋದು. ಸೊ ಅದಕ್ಕೆ ಈ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್. ನಿಮ್ಮ ಕಂಪ್ನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ನ ನೀವು ತರಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ನಿಮ್ಮ ಕಂಪ್ನಿಗೆ ಒಳ್ಳೆ ಚಾಯ್ಸಸ್ನ ನೀವು ಮಾಡಬೇಕು. ಫಿಫ್ತ್ ಒನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಅಂದರೆ ನಿಮ್ಮ ಪ್ರಾಡಕ್ಟ್ ಆರ್ ಸರ್ವಿಸ್ನ ಎಫೆಕ್ಟಿವ್ ಆಗಿ ಸೆಲ್ ಮಾಡಬೇಕು. ನಿಮ್ಮ ಕಸ್ಟಮರ್ ನೀಡ್ಸ್ನ ನೀವು ಅರ್ಥ ಮಾಡ್ಕೊಬೇಕು ಮತ್ತು ಅವ್ರ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ನ ನೀವು ಬಿಲ್ಡ್ ಮಾಡಬೇಕು. ಸಿಕ್ಸ್ತ್ ಒನ್ ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಅಂದರೆ ನೀವು ಚೇಂಜಸ್ನ ನ್ಯಾವಿಗೇಟ್ ಮಾಡಬೇಕು. ಇಫ್ ನೀಡ್ ಇದ್ದಾಗ ನಿಮ್ಮ ಸ್ಟ್ರಾಟಜಿಸ್ ಡೈರೆಕ್ಷನ್ನ ನೀವು ಚೇಂಜ್ ಮಾಡಬೇಕು. ನಿಮ್ಮ ಮಿಸ್ಟೇಕ್ಸ್ನ ನೀವು ಅರ್ಥ ಮಾಡಿಕೊಂಡು ಅದನ್ನು ಅದರಿಂದ ನೀವು ಕಲಿತು ನೀವು ಮುಂದೆ ಹೋಗಬೇಕು. ಆ್ಯಂಡ್ ನೀಡ್ ಇದ್ದಾಗ ನಿಮ್ಮ ಸ್ಟ್ರಾಟಜಿಸ್ ಡೈರೆಕ್ಷನ್ನ ನೀವು ಚೇಂಜ್ ಮಾಡಬೇಕು. ಆ್ಯಂಡ್ ನಿಮ್ಮ ಮಿಸ್ಟೇಕ್ಸಿಂದ ನೀವು ಕಲಿತು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಆ್ಯಂಡ್ ನಿಮ್ಮ ಮಿಸ್ಟೇಕ್ಸಿಂದ ನೀವು ಅರ್ಥ ಮಾಡಿಕೊಂಡು ನೀವು ಅದನ್ನು ಕಲಿತು ನೀವು ಮುಂದೆ ಹೋಗಬೇಕು. ಸೆವೆಂತ್ ಒನ್ ಪ್ರಾಬ್ಲಮ್ ಸಾಲ್ವಿಂಗ್. ನಿಮ್ಮ ಕಂಪ್ನಿ ಗ್ರೋತ್ ಅಥವಾ ಇನ್ನೋವೇಷನ್ಗೆ ಇರೋ ಅಬ್ಸ್ಟಕಲ್ಸ್ನ ನೀವು ಐಡೆಂಟಿಫೈ ಮಾಡಬೇಕು. ಅದನ್ನು ನಿಮ್ಮ ಆಪರ್ಚುನಿಟಿಯಾಗಿ ನೀವು ಕನ್ವರ್ಟ್ ಮಾಡ್ಕೊಬೇಕು. ಏಯ್ತ್ ಒನ್ ಸ್ಟ್ರಾಟಜಿಕ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಕಂಪ್ನಿಯ ಲಾಂಗ್ ಟರ್ಮ್ ಗೋಲ್ಸ್ ಮತ್ತು ಮಾರ್ಕೆಟ್ ರಿಯಾಲಿಟೀಸ್ನ ಮೇಲೆ ಮಾತ್ರ ನೀವು ಫೋಕಸ್ ಮಾಡಬೇಕು. ಆ್ಯಂಡ್ ಅದ್ರ ಮೇಲೆ ನೀವು ಪ್ಲ್ಯಾನ್ ಮಾಡಿ ನಿಮ್ಮ ಕಂಪ್ನಿಗೆ ಒಳ್ಳೆ ಡಿಸಿಷನ್ನ ನೀವು ತೊಗೊಬೇಕು. ನೈನ್ತ್ ಒನ್ ರೆಸಿಲಿಯನ್ಸ್. ನೀವು ಆಂಟ್ರಪ್ರಿನರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮ್ಮ ಲೈಫಲ್ಲಿ ಫೇಲ್ಯೂರ್ಸ್ ಮತ್ತು ಸೆಟ್ ಬ್ಯಾಕ್ಸು ಕಾಮನ್. ಸೊ ಅದರಿಂದ ನಿಮ್ಮ ಆಂಟ್ರಪ್ರಿನರ್ ಲೈಫ್ಗೆ ಏನು ತೊಂದರೆ ಆಗದಿರೋ ಥರ ನೋಡಿಕೊಂಡು ಅದು ಯಾವಾಗಲೂ ಬೆಂಕಿ ಥರ ಉರಿಯೋ ಥರ ನೀವು ನೋಡ್ಕೊಬೇಕು. 10th ಒನ್ ನೆಟ್ವರ್ಕಿಂಗ್. ನಿಮ್ಮ ಸ್ಟಾರ್ಟಪ್ಗಾಗಲಿ ನಿಮ್ಮ ಕಂಪ್ನಿಗಾಗಲಿ ಯಾರೆಲ್ಲ ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೋ ಅವ್ರ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ನ ನೀವು ಬಿಲ್ಡ್ ಮಾಡಬೇಕು. 11th ಒನ್ ಟೈಮ್ ಮ್ಯಾನೇಜ್ಮೆಂಟ್. ಅಂದರೆ ನಿಮ್ಮ ಟಾಸ್ಕ್ಸ್ನ ನೀವು ಆರ್ಗನೈಸ್ ಮಾಡ್ಕೊಬೇಕು, ಡೆಡ್ಲೈನ್ಸ್ನ ಸೆಟ್ ಮಾಡಬೇಕು ಆ್ಯಂಡ್ ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಕೊಂಡು ಫೋಕಸ್ಡ್ ಆಗಿರಬೇಕು ಅಂತ ಅಂದರೆ
ನಿಮ್ಮ ವರ್ಕ್ನ ನೀವು ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಬೇಕು. ಲಾಸ್ಟ್ ಒನ್ ಡೇಟಾ ಅನಾಲಿಸಿಸ್. ಅಂದರೆ ಡೇಟಾನ ಕಲೆಕ್ಟ್ ಮಾಡಬೇಕು, ಅದನ್ನು ಅನಲೈಸ್ ಮಾಡಿ ಅದರಿಂದ ಇನ್ಸೈಟ್ಸ್ನ ತೊಗೊಬೇಕು. ಅದ್ರ ಮೇಲೆ ನೀವು ಪ್ರಿಡಿಕ್ಷನ್ಸ್ ಮಾಡಬೇಕು. ಯಾವಾಗಲೂ ಈ ಡೇಟಾ ಡ್ರಿವನ್ ಡಿಸಿಷನ್ಸ್ನ ತೊಗೊಬೇಕು. ಈ ಇಮ್ಯಾಜಿನರಿ ಡಿಸಿಷನ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇವಾಗ ಈ ಸ್ಕಿಲ್ಸ್ ಎಲ್ಲ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೀವು ಕೇಳ್ಬೋದು. ಅದಕ್ಕೂ ಉತ್ತರ ನನ್ನ ಹತ್ರ ಇದೆ, ಹೇಳ್ತೀನಿ, ಕೇಳ್ಕೊಳ್ಳಿ. ಫಸ್ಟ್ ಒನ್, ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್. ಇನ್ವೆಸ್ಟರ್ಸ್ ಯಾವಾಗಲೂ ಕಂಪನಿ ಗ್ರೋತ್ ಮತ್ತು ಸೆಕ್ಯೂರ್ ಫಂಡಿಂಗಿಗೆ ಈ ಫೌಂಡರ್ನ ಸ್ಕಿಲ್ ಮತ್ತು ವಿಷನ್ ಮೇಲೆ ರಿಲೇ ಆಗಿರ್ತಾರೆ, ಅದಕ್ಕೋಸ್ಕರ. ಸೆಕೆಂಡ್ ಒನ್, ಟೀಮ್ ಬಿಲ್ಡಿಂಗ್. ಅಂದರೆ ನಿಮ್ಮ ಸ್ಟ್ರಾಂಗ್ ಲೀಡರ್ಶಿಪ್ ಮತ್ತು ಕಮ್ಯುನಿಕೇಷನ್ ನಿಮ್ಮ ಹೈ ಕ್ವಾಲಿಟಿ ಎಂಪ್ಲಾಯೀಸ್ನ ರಿಟೈನ್ ಮಾಡ್ಕೊಳ್ಳೋದಕ್ಕಾಗಲಿ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಒನ್, ಮಾರ್ಕೆಟ್ ನ್ಯಾವಿಗೇಷನ್. ಅಂದರೆ ಅಡಾಪ್ಟಬಿಲಿಟಿ ಆ್ಯಂಡ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗಿಂದ ನೀವು ನಿಮ್ಮ ಸ್ಟಾರ್ಟಪ್ನ ಮಾರ್ಕೆಟ್ ಚೇಂಜಸ್ ಮತ್ತು ನಿಮ್ಮ ಕಸ್ಟಮರ್ ಡಿಮ್ಯಾಂಡ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫೋರ್ತ್ ಒನ್, ಆಪರೇಷನಲ್ ಎಫಿಷಿಯನ್ಸಿ. ಅಂದರೆ ಸ್ಕಿಲ್ಸ್ ಇನ್ ಟೈಮ್ ಮ್ಯಾನೇಜ್ಮೆಂಟ್, ಆರ್ಗನೈಸೇಷನ್ ಆ್ಯಂಡ್ ಡೇಟಾ ಅನಾಲಿಸಿಸು ನಿಮ್ಮ ಬಿಸ್ನೆಸ್ನ ಎಫೆಕ್ಟಿವ್ ಆಗಿ ಆ್ಯಂಡ್ ಎಫಿಷಿಯೆಂಟಾಗಿ ರನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಇವತ್ತಿನ ವಿಷಯ ಅಷ್ಟೇ. ಸೊ ಆದಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ಗೆ ವೆಯ್ಟ್ ಮಾಡಿ. ಫ್ರೈಡೇ ಒಂದು ಬೆಂಕಿ ಸ್ಟೋರಿ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ಮಿಸ್ ಮಾಡ್ಕೊಬೇಡಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಇನ್ಸ್ಟಾ ಚಾನಲ್ಗೂ ಹೋಗಿ ಫಾಲೋ ಮಾಡಿ. ಅಷ್ಟೇ, ಬಾಯ್, ಮತ್ತೆ ಸಿಗ್ತೀನಿ.